ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಮ್ಮ ಜವಾಬ್ದಾರಿ ಏನು, ನಾವೇನು ಮಾಡಬೇಕಾಗಿದೆ, ಇದನ್ನ ಅಮಿತ್ ಶಾ ಅವರು ಅವರದೇ ಆದಂತ ಭಾಷೆಯಲ್ಲಿ ಹೇಳೋರಿದ್ದಾರೆ. ಬಂಧುಗಳೇ, ದೇಶಕ್ಕೆ ಇದೊಂದು ನಿರ್ಣಾಯಕ ಚುನಾವಣೆ. 2014ರಲ್ಲಿ ನಾವು ಮೊದಲ ಬಾರಿ ಗೆದ್ದು ಪಾರ್ಲಿಮೆಂಟ್ಗೆ ಹೋದಂತ ಸಂದರ್ಭದಲ್ಲಿ ದೇಶದ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ಒಂದು ಮಾತು ನಮ್ಮೆಲ್ಲರನ್ನ ಎನ್ಡಿಎದ ಸದಸ್ಯರನ್ನ ಕೂರಿಸಿಕೊಂಡು ಹೇಳಿದ್ರು. ಹಿಂದಿನ ಸರ್ಕಾರ, ಯುಪಿಎ ಸರ್ಕಾರ, ಕಾಂಗ್ರೆಸ್ ಮಾಡಿದಂತ ಅನಾಹುತಗಳನ್ನ, ಅವರು ಮಾಡಿದಂತ ತಪ್ಪಿನ ಹೊಂಡ ತುಂಬಕ್ಕೆ ನಂಗೆ 10 ವರ್ಷಗಳು ಬೇಕಾಗಬಹುದು. ಆ ಹೊಂಡದಿಂದ ಈ ದೇಶವನ್ನ ಮೇಲಕ್ಕೆತ್ತಿ ದೇಶದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಮತ್ತೆ ನಂಗೆ 10 ವರ್ಷಗಳನ್ನ ಈ ದೇಶದ ಜನ ಕೊಡಬೇಕು ಅನ್ನುವಂತ ಪ್ರಾರ್ಥನೆಯನ್ನ ಮಾಡಿದ್ರು. 10 ವರ್ಷಗಳು ಸಂದೋಗಿದವೆ. ಯುಪಿಎ ಸರ್ಕಾರ ಮಾಡಿದಂತ ತಪ್ಪುಗಳಿಂದ ಮೇಲಕ್ಕೆದ್ದು ಬಂದು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರು. ದೇಶದ ರಕ್ಷಣೆಗೆ ಆದ್ಯತೆಯನ್ನು ಕೊಟ್ಟರು. ಯಾವ ದೇಶ ಭಿಕ್ಷುಕರ ದೇಶ ಅಂತ ವಿದೇಶದಲ್ಲಿ ಕರೆಸ್ಕೊಂತ ಇತ್ತು, ಅಂತ ದೇಶಕ್ಕೆ ಇವತ್ತು ದೇಶದ ಪ್ರಧಾನಿ ಅಥವಾ ಯಾವುದೇ ಮಂತ್ರಿಗಳು ಹೋದ್ರೆ ಕೆಂಪು ಹಾಸಿನ ಸ್ವಾಗತವನ್ನ ವಿದೇಶದಲ್ಲಿ ಕೊಡ್ಲಿಕ್ಕೆ ಕಾರಣೀಕರ್ತರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನುವಂತ ಹೆಮ್ಮೆ ಇವತ್ತು ನಮ್ಮೆಲ್ಲರಿಗೂ ಇದೆ. ಪ್ರಧಾನಿಯವರ ಅಪೇಕ್ಷೆ ಇರುವಂತದ್ದು 3ನೇ ಬಾರಿಗೆ ಮತ್ತೊಂದು ಸಾರಿ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರಬೇಕು, ಈ ದೇಶದಲ್ಲಿ ಅಭಿವೃದ್ಧಿಗೆ ವೇಗ ಕೊಡಬೇಕು, ದೇಶದ ರಕ್ಷಣೆಗೆ ವ್ಯವಸ್ಥಿತವಾದಂತಹ ಒಂದು ಯೋಜನೆ ರೂಪಿಸಬೇಕು, ಜನರ ಬದುಕನ್ನ ಹಸನು ಮಾಡಬೇಕನ್ನುವಂತ ಕಾರಣಕ್ಕಾಗಿ ಅವರು ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ. ಬಂಧುಗಳೇ, 2014ರಲ್ಲಿ ನರೇಂದ್ರ ಮೋದಿ ಅವರು ಯಾವ್ಯಾವ ಭರವಸೆಯನ್ನ ನಮ್ಗೆ ಕೊಟ್ಟಿದ್ರು ಅದೆಲ್ಲವನ್ನ ಈಡೇರಿಸುವಂತ ಒಂದು ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದೆ. ಮೆಡಿಕಲ್ ಸೀಟ್ ಹಿಂದೆ 65 ವರ್ಷದಲ್ಲಿ ಏನಿತ್ತು, ಇಲ್ಲಿ ಡಾಕ್ಟರ್ಸ್ ಹಲವಾರು ಜನ ಕೂತಿದ್ದಾರೆ. ಮಂಜುನಾಥ್ ಅವರು, ಸುಧಾಕರ್ ಅವರು, ಡಾಕ್ಟರ್ ಅಶ್ವಥ್ ನಾರಾಯಣ ಅವರು. ಇಂದ ಅವರು ಓದುವಂತ ಸಂದರ್ಭದಲ್ಲಿ ಓದೋದಕ್ಕೆ ಎಷ್ಟು ಸೀಟ್ಗಳಿದ್ವು, 10 ವರ್ಷದ ಹಿಂದೆ ಮೆಡಿಕಲ್ ಸೀಟ್ ಎಷ್ಟಿತ್ತು, ಅದನ್ನ ಡಬಲ್ ಮಾಡುವಂತ ಕೆಲಸವನ್ನ 10 ವರ್ಷದಲ್ಲಿ ಮೋದಿ ಅವರ ಸರ್ಕಾರ ಮಾಡಿದೆ. MD ಸೀಟ್ಗಳನ್ನ ಡಬಲ್ ಮಾಡಿದೆ, ಮೆಡಿಕಲ್ ಕಾಲೇಜುಗಳನ್ನ ಡಬಲ್ ಮಾಡಿದೆ, IITಗಳನ್ನ ಡಬಲ್ ಮಾಡಿದೆ. ಇವತ್ತು ನಮ್ಮ ಮಕ್ಕಳು ಹೆಚ್ಚು ಓದಬೇಕು, ಚೆನ್ನಾಗಿ ಓದಬೇಕು ಅನ್ನೋದಕ್ಕೆ ವಿಶೇಷ ಪ್ರಯತ್ನವನ್ನ ಮೋದಿ ಸರ್ಕಾರ ಮಾಡಿದೆ. ಬಂಧುಗಳೇ, ಅಭಿವೃದ್ಧಿಯಲ್ಲಿ ಕಾಂಪ್ರಮೈಸ್ ಇಲ್ಲ, ಅಭಿವೃದ್ಧಿಯಲ್ಲಿ ಭ್ರಷ್ಟಾಚಾರ ಇಲ್ಲ. ಇದನ್ನ ಮಾಡಿ ತೋರಿಸಿದೆ. ಒಂದು ಕಾಲ ಇತ್ತು, ನೀವು ಯಾರಾದರೂ ರೈಲಲ್ಲಿ ಹೋಗುವವರಂತಿದ್ರೆ ಭಾರತೀಯ ರೈಲ್ವೆ ಅಂದ್ರೆ ವಾಸನೆ, ಭಾರತೀಯ ರೈಲ್ವೆ ಅಂದ್ರೆ ತಿಗಣೆ, ಭಾರತೀಯ ರೈಲ್ವೆ ಅಂದ್ರೆ ಜಿರಳೆ ಅನ್ನುವಂತ ಭಾವನೆ ಇತ್ತು. ಅದಕ್ಕಾಗಿ ಇವತ್ತು ಅದನ್ನ ಬದಲಾಯಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ರೈಲ್ವೆಯನ್ನ ಎತ್ತಕ್ಕೆ ಏರಿಸಿದಂತ ಕೆಲಸವನ್ನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಮಾಡಲಾಗಿದೆ. ದೇಶದ ಗಡಿಗಳನ್ನ ರಕ್ಷಣೆ ಮಾಡುವಂತ ಕೆಲಸ, ದೇಶದಲ್ಲಿ ಅಭಿವೃದ್ಧಿ ಮಾಡುವಂತ ಕೆಲಸಕ್ಕೆ ಯಾವೊಂದು ಮೋದಿ ಕಾಂಪ್ರಮೈಸ್ ಮಾಡಿಲ್ಲ. ಮೋದಿ ಅವರು ಕೇಳ್ತಾ ಇದ್ದಾರೆ, 2047ಕ್ಕೆ ಈ ಭಾರತವನ್ನ ತಯಾರಿ ಮಾಡಬೇಕು. 2047 ಭಾರತ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಪ್ರಪಂಚದ ಮಧ್ಯೆ ಭಾರತ ನಂಬರ್ 1 ಜಾಗಕ್ಕೆ ಹೋಗಬೇಕು. ಆ ಸಂಕಲ್ಪವನ್ನು ಇಟ್ಟು ನಾವು ಇವತ್ತು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮೋದಿ ಅವರ ಆಸೆ ಇದೆ. ಅವರ ಆಸೆಗೆ ಇಂಬು ಕೊಡೋದಕ್ಕಾಗಿ ಈ ಚುನಾವಣೆ ನಡೀತಾ ಇದೆ. 400 ಪಾರ್ ಅನ್ನುವಂತ ಮಾತನ್ನ ಮೋದಿ ಅವರು ಹೇಳಿದ್ದಾರೆ. 400ರ ಗಡಿಯನ್ನ NDA ದಾಟಬೇಕು. ಇವತ್ತು ನಮ್ಗೆ ಖುಷಿ ಆಗುವಂತದ್ದು, ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದಿನಗಳ ಕಾಲ ದೇವೇಗೌಡರು ನಮ್ಮ ಜೊತೆ ಬಂದಿರಲಿಲ್ಲ. ಕುಮಾರಣ್ಣ ಬಂದ್ರು, ದೇವೇಗೌಡರು ಬಂದಿರಲಿಲ್ಲ. ಮನಸ್ಸು ನಮ್ಮ ಜೊತೆ ಇರಲಿಲ್ಲ. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರ ವ್ಯಕ್ತಿತ್ವದ ಕಾರಣಕ್ಕಾಗಿ, ಅವರ ಅಭಿವೃದ್ಧಿಯ ಕೆಲಸದ ಕಾರಣಕ್ಕಾಗಿ ದೇವೇಗೌಡರಂತ ಹಿರಿಯ ನಾಯಕರು ಕೂಡ ಕರ್ನಾಟಕದಲ್ಲಿ ನಿಂತು ಹೇಳಿದ್ರು, ಡೆಲ್ಲಿಯಲ್ಲಿ ನಿಂತು ಹೇಳಿದ್ರು, ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿ ಈ ದೇಶಕ್ಕೆ ಬೇಕು, ಮತ್ತೆ ಅವರನ್ನು ಪ್ರಧಾನಿ ಮಾಡೋದಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿ ಇವತ್ತು ಬೆಂಬಲವನ್ನ ಕೊಟ್ಟು ನಮ್ಮ ಜೊತೆ ಬಂದಿದ್ದಾರೆ.
ನಮ್ಮ ಗುರಿ ಇರುವಂತದ್ದು ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಸೇರಿ ಕರ್ನಾಟಕದಲ್ಲಿ 28ಕ್ಕೆ 28 ಸೀಟ್ಗಳನ್ನು ಗೆಲ್ಲಬೇಕು. ಅದಕ್ಕಾಗಿ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ. ಎಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಿದೆ ಅಲ್ಲಿ ಬಿಜೆಪಿ, ಎಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿದೆ ಅಲ್ಲಿ ಜೆಡಿಎಸ್ ಒಟ್ಟಾಗಿ ನಿಂತು ಪರಸ್ಪರ ಹೊಂದಾಣಿಕೆಯಿಂದ ಕೆಲಸ ಮಾಡಿದ್ರೆ, ನಮ್ಮ ಬೂತ್ ಅಲ್ಲಿ ನಾವು ಕೆಲಸ ಮಾಡಿದ್ರೆ 100ಕ್ಕೆ 100 ಮೋದಿ ಗೆಲ್ತಾರೆ. ಮೋದಿ ಅವರ